ನೇತ್ರ ನೇತ್ರ ಇವತ್ತು ಆಸ್ಪತ್ರೆಗೆ ಹೋಗೋಣ ಅಂತ ನಾ ಹೇಳಿದ್ದೆ. ನೋಡಿ ಇನ್ನೂ ಹೊರಟಿದ್ದಾಳೋ ಇಲ್ವೋ ಮಾತಾಡ್ಸ್ಕೊಂಡು ಹೇಳ್ಬಿಟ್ಟು ಹೋಗೋಣ ಅಥವಾ ಕರ್ಕೊಂಡೆ ಹೋಗೋಣ ಹೊರಟಿದ್ರೆ ಅಂತ ಬಂದ್ರೆ ಇವಳನ್ನ ಏನ್ ಮಾಡ್ತಾ ಇದ್ದಾಳು. ನೇತ್ರ ನೇತ್ರ ಏನೇ ಗೌರಿ, ಯಾಕೆ ಅಷ್ಟು ಜೋರ ಗರಿಸ್ಕೊಂತ ಇದೆಯಾ? ಏನಾಯ್ತು? ಅಲ್ವೇ ಇವತ್ತು ಆಸ್ಪತ್ರೆಗೆ ಹೋಗೋಣ ನಾನು ನೀನು ಅಂತ ಹೇಳಿದ್ದೆ ತಾನೇ? ಆಸ್ಪತ್ರೆಗ ಯಾಕೆ? ಏನಾಗೈತಿ ನಿನ್ಗೆ? ಚೆನ್ನಾಗಿದೆಯಲ್ಲ? ಓ ನಾನ್ ಚೆನ್ನಾಗಿದ್ದೀನಿ, ಆದ್ರೆ ನಮ್ಮತ್ತೆ ನನ್ನ ಗಂಡಗೂ ನಂಬಿಕೆ ಬರ್ಬೇಕಲ್ಲ, ನಾನು ಬಸ್ರಿ ಅಂತನ. ಅದಕ್ಕೆ ಯಾವ್ದಾದ್ರು ಡಾಕ್ಟರ್ ತಕ ಹೋಗಿ ಒಂದಿಷ್ಟು ದುಡ್ಡು ಕೊಟ್ಟು ನನ್ನ ಹೊಟ್ಟೆ ಒಳಗೆ ಮಗು ಐತೆ, ಇಷ್ಟು ತಿಂಗಳು ಇಷ್ಟು ಆರೋಗ್ಯವಾಗಿದೆ ಅಂತನ ಬರ್ಸ್ಕೊಂಡ್ ಬರ್ಬೇಕು. ನೀನು ಬಂದು ಹೇಳ್ಬೇಕು ನಮ್ಮ ಅತ್ತಿಗೆ, ನಮ್ಮ ಗಂಡಗೂ ನಮ್ಮ ಅತ್ತಿಗೆ ಅನುಮಾನ ಬಂದೈತಿ ನಾನು ಬಸ್ರಿನೂ ಅಲ್ವೋ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ ಅಂತಾನ. ಅದಕ್ಕೆ ಹೌದಾ, ಸರಿ ಸರಿ ಆಯ್ತು, ನಡಿ ಬರ್ತೀನಿ. ಅವಾಗ ಬತ್ತೀಯ? ಹೊರಟಿದ್ಯಾ ಇಲ್ವೋ ಇನ್ನೂನು? ಆಯ್ತು, ಎಲ್ಲ ಹೊರಟಿದ್ದು ಆಯ್ತು, ಎಲ್ಲ ತಿಂದಿದ್ದು ಉಂಡಿದ್ದು ಎಲ್ಲ ಆಯ್ತು. ಇನ್ನೇನು ಬರ್ತೀನಿ, ನಮ್ಮ ಅತ್ತೆನೂ ಐತೆ, ನಮ್ಮ ಹುಡುಗರು ಇದ್ದಾರೆ ಒಳಗೆ. ಹೌದಾ, ಸರಿ ಮತ್ತೆ ಬಾ, ಮತ್ತೆ ಹೋಗೋಣ. ನಮ್ಮ ಅತ್ತೆ ಹತ್ರ ಹೇಳ್ಬಿಟ್ಟು ಹೋಗೋಣ ಬಾ. ಸರಿ ಸರಿ ಆಯ್ತು, ನಡಿ. ಅತ್ತೆ ಅತ್ತೆ, ನಾನಿಲ್ಲೇ ಟೌನ್ಗೆ ಹೋಗಿ ಬರ್ತೀನಿ, ಗೌರಿ ಜೊತೆಗೆ ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಹುಡುಗರು ನಾನು ನೋಡ್ಕೆ ಬರ್ತೀನಿ ಮಧ್ಯಾಹ್ನ ಅಷ್ಟೊತ್ತಿಗೆ. ಸರಿ ಅಮ್ಮ ಆಯ್ತು, ಹೋಗಿ ಜಲ್ದ್ ಬಾ. ಹುಡುಗರಿಗೆ ಆತನ ತಾಂಬ ಬ್ರೆಡ್ ಬಿಸ್ಕತ್ತಾನ. ಸರಿ ಸರಿ ತಾಂಬತ್ತೀನಿ. ನಡಿಯ ಗೌರಿ, ಬ್ಯಾಗ್ ತಗೊಂಬತ್ತೀನಿ, ಇಲ್ಲೇ ಇರು. ಸರಿ ಆಯ್ತು ಬಾ. ನಿನ್ ಗಂಡ ಐದನ ಹಿಂಗೆ? ಒಳಗೈತಯ್ಯಪ್ಪ, ಮನೆ ಕಣೈತೆ. ಹೋಗಿ ಬ್ಯಾಗ್ ತಗೊಂಡು ಈ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಬತ್ತೀವಿ, ನಿಮ್ಮ ಅನುಮಾನ ಬಗೆಹರಿಸ್ತೀವಿ ಅಂತ ಹೇಳಿ ಬರ್ತೀನಿ, ಇಲ್ಲೇ ಇರು. ಸರಿ ಆಯ್ತು, ಬೇಗ ಹೋಗಿ ಬಾ. ಈ ಗೌರಿ ಸುಳ್ಳು ಹೇಳ್ತಾ ಇದ್ದಾಳೆ, ಅವಳು ಸುಳ್ಳು ಹೇಳಿ ನನ್ನೂ ಸಿಗಾಕ್ಸ್ತಾಳೋ ಏನೋ. ನಾನೇ ಹಾಕಿದ್ರಾಗೆ ಇದಾಗಬೇಕು, ನನಗೆ ಗೊತ್ತಿಲ್ಲ, ಅವಳೇ ಕರ್ಕೊಂಡೋದ್ಲು, ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀನಿ. ನೀನು ಕೇಳಿದ್ರೆ ಅಲ್ಲ ಇವಳು ಬಸ್ರಿ ಅಂತ ನಾಟಕ ಮಾಡಿ ಇಲ್ಲಿ ಸೇರ್ಕೊಂಡು ನಾನು ಕರಿತಾಳಲ್ಲ, ಏನೋ ನನ್ನ ಫ್ರೆಂಡು ನಾನು ಎಲ್ಲ ಕರೆದ್ರೆ ಬರ್ತಾಳೆ ಅಂತ ಬಂದಿದ್ದೀನಿ ಅಷ್ಟೇನೆ. ಏನಮ್ಮ ನೇತ್ರ, ಏನು ಸಮಾಚಾರ? ಏನು ನಮ್ಮಂತಕ್ಕೆ ಬಂದಿದ್ಯಾ? ಇಲ್ವೇ ಗೌರಿ ಮನೆಗೆ? ಇದಾಳಕ್ಕ, ಅದು ಬ್ಯಾಗ್ ತಗೊಂಬತ್ತೀನಿ ಅಂತ ಒಳಕ್ ಹೋದ್ಲು. ಚಂದ್ರಣ್ಣಗೆ ಹೇಳಿ ಬರ್ತೀನಿ ಅಂತಾನ. ನಾವು ಟೌನ್ಗೆ ಹೋಗ್ತಾ ಇದ್ದೀವಿ. ಯಾಕೋ, ಏನಾಗೈತೋ? ಏನು ತರಕ್ಕೆ ಹೋಗ್ತಿರೋ? ಏನು ತರಕಲ್ಲ, ಆಸ್ಪತ್ರೆಗೆ ತೋರ್ಸ್ಕೊಂಬರಕ್ ಹೋಗ್ತಾ ಇದೀವಿ. ಗೌರಿಗೆ ಬಸ್ರಿ ಅಂತ ಅಲ್ವಾ, ಈಗ ತೋರ್ಸ್ಕೊಂಬರ್ಬೇಕಲ್ವಾ, ಅದಕ್ಕೆ ತೋರ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹೌದಾ, ಆಸ್ಪತ್ರೆಗೆ ಹೋಗ್ತಾ ಇದ್ರಾ? ನನಗೂ ಯಾಕನ ಮಂಡಿ ನೋವು ಕಣೆ. ಒಂದ್ ಸ್ವಲ್ಪ ಆಸ್ಪತ್ರೆಗೆ ತೋರ್ಸ್ಕೊಂಬರ್ಬೇಕಾಯ್ತು. ನಾನು ನಿಮ್ ಜೊತೆಗೆ ಬರ್ತೀನಿ, ನಡಿ. ನಮ್ ಜೊತೆಗ? ನೀನಾ? ಯಾಕೆ ಬರಬಾರ್ದಾ? ಏನಾಗುತ್ತೆ ನಾನು ನಿಮ್ ಜೊತೆಗೆ ಬಂದ್ರೆ? ನಾನು ಒಬ್ಬಳೆ ಹೋಗಕ್ಕಾಗಲ್ಲ, ನೀವು ಹೆಂಗು ಹೋಗ್ತಿರಲ್ಲ, ಹಂಗೆ ನಾನು ಬರ್ತೀನಿ. ಅಲ್ಲ ಬಂದ್ರೆ ನಮಗೇನು ಆಗಲ್ಲ, ಏನು ಆಗಲ್ಲ, ಬಾ ಬಾ. ಆದ್ರೆ ಗೌರಿನೊಂದು ಮಾತು ಕೇಳಿ ಬಾ, ಬರೋದಾದ್ರೆ. ನನಗೇನು ಗೊತ್ತಿಲ್ಲಪ್ಪ. ಅಯ್ಯೋ, ಅಲ್ಲ ಇದಕ್ಕೆ ಯಾಕೆ ಇಷ್ಟೊಂದು ಎದ್ರಕಂತ ಇದೆಯಾ? ನಾನು ಕರ್ಕೊಂಡೋದ್ರೆ ಏನಾನ ನಿಮ್ಗೇನಾನ ಇದಾಗುತ್ತಾ, ತೊಂದರೆ ಆಗುತ್ತಾ? ನನಗೇನು ತೊಂದರೆ ಆಗಲ್ಲ, ಆದ್ರೆ ಗೌರಿಗೆ ಆಗೋದು. ನಾನೇನು ಹೇಳಿ, ನಾನೇನು ಹೇಳಕ್ ಹೋಗಲ್ಲ, ಹೆಂಗಾನ ಮಾಡ್ಕೊಂಡಿ ಗೌರಿ. ಏನಾಯ್ತೇನೇತಾ? ಯಾತ ಬಡಿಕಂತ ಇದೆಯಾ ಒಬ್ಳೇನೆ? ನಾನು ಬರಲ್ಲ ಬೇಡವೋ? ಅಯ್ಯೋ ಅಕ್ಕ, ನನಗೇನಂತೆ, ನನ್ಗೇನ ಏನೂ ಆಗಿಲ್ಲ. ಗೌರಿ ಆಸ್ಪತ್ರೆಗೆ ತೋರಿಸ್ಕೋಬೇಕಂತೆ, ಹಂಗೆ ಸ್ವಲ್ಪ ಕೆಲಸ ಐತೆ, ಎಲ್ಲ ಹೋಗಿ ಬರ್ತೀವಿ. ಬರೋದಾದ್ರೆ ಗೌರಿನ ಕೇಳು, ನಿನ್ ಜೊತೆ ಬರ್ತೀನಿ ಅಂತ. ಅವಳು ಬಾ ಅಂತಂದ್ರೆ ಬಾ, ನಂದೇನು ಅಭ್ಯಂತರ ಇಲ್ಲ. ನೀನು ಬರೋದ್ರಿಂದ ನನಗೇನು ಸಮಸ್ಯೆ ಏನೂ ಇಲ್ಲ. ಹೌದಾ, ಸರಿ ಆಯ್ತು ಬಿಡು. ಅವಳ್ಯಾಕೆ ಬೇಡ ಅಂತಾಳೆ ಗೌರಿ? ಏನು ಅವಳೇನೇನೇನು ನನ್ನೇನು ಹೊತ್ಕೊಂಡು ಹೋಗ್ತಾಳ ತಲೆ ಮೇಲೆ? ಬೇಡ ಅಂಬಕ್ಕೆ ನಾನು ಬರ್ತೀನಿ. ನಿಮ್ಮ ಪಾಡಿ ನೀವು ಏನಾನ ತರಕಾರಿ ತರಂಗಿದ್ರೆ ಹೋಗ್ರಿ, ನಾನು ಬಸ್ ಹಚ್ಚಿರೆ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದ್ಮೇಲೆ ನಾನು ಊರಿಗೆ ಬರ್ತೀನಿ. ನೀವು ಯಾತನ ಬೇಕಾದ ತಗೊಂಡು ಬರ್ರಿ, ಅಷ್ಟೇನೆ. ಅದ್ರಾಗೇನೈತೆ? ಬಾರೆ ಗೌರಿ, ಜಲ್ದಿ ಹೋಗೋಣ. ನಡಿ ಏನೇತ್ರ, ನನ್ನ ಗಂಡಿಗೆ ಹೇಳಿ ಬಂದೆ, ಹೋಗಿ ಬೇಗ ಬರ್ರಿ ಅಂತ ಹೇಳೈತಯ್ಯಪ್ಪ. ನಡಿ, ದುಡ್ಡನ್ನು ಕೊಟ್ಟೈತಿ. ಅಯ್ಯೋ ಗೌರಿ, ಅದು ನಿಮ್ಮ ಅತ್ತೆನೂ ನಮ್ಮ ಜೊತೆಗೆ ಆಸ್ಪತ್ರೆಗೆ ಬರುತ್ತಂತೆ. ಅತ್ತೆ, ನಿನ್ಗೇನಾಗೈತೆ? ನೀನು ಆಸ್ಪತ್ರೆಗೆ ಬರ್ತೀಯಾ? ಯಾಕತ್ತೆ? ಅಲ್ಲ, ನೀನ್ ಚೆನ್ನಾಗಿದ್ಯಲ್ಲ, ಏನು ಆಗಿಲ್ಲ ತಾನೆ? ಮತ್ ನೀನ್ ಯಾಕೆ ಬರ್ತೀಯಾ? ನಾವೆಲ್ಲ ತೋರ್ಸ್ಕೊಂಬತ್ತೀವಿ ಬಿಡು. ನಾನು ನೇತ್ರ, ನನ್ನ ಜೊತೆ ನೇತ್ರ ಇದ್ದಾಳಲ್ಲ, ನೀನ್ ಯಾಕೆ ಎದಕಂತೀಯ? ನಾನೇನು ನಿನ್ ಜೊತೆಗೆ ಬರ್ತಿಲ್ಲ, ನಾನು ತೋರಿಸ್ಕೋಬೇಕು ಡಾಕ್ಟ್ರಿಗೆ. ನನ್ಗೆ ಯಾಕೋ ಮಂಡಿ ನೋವು. ಅದಕ್ಕೆ ಮಂಡಿ ನೋವಿಗೆ ಯಾತನ ಆಚಿಕೆ ಮಕ್ಕೆ ಯಾತನ ಕೊಡ್ತಾರೆ ನೋಡೋಣ. ಅದಕ್ಕೆ ಒಂದೆರಡು ಮಾತ್ರೆ ಗಿತ್ರೆ ತಕೊಂಬರೋಣ, ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬಂಡು ಅಂತಾನ. ಸ್ಯಾನಿ ನೋಯ್ತಾವೆ ಎಲ್ಗನ ಹೊಲ್ದಾಗ ಓಡಾಡಿರಿ. ಅದಕ್ಕೆ ನಡಿ. ಹೆಂಗೂನು ಹಂಗೆ ಡಾಕ್ಟರ್ ತಗೆ ನೀನು ಹೊಟ್ಟೆಲ್ ಬೆಳಿತಾ ಇರೋ ಮಗು ಹೆಂಗೈತೆ ಏನು ಎತ್ತ ಅಂತಾನ ಅವ್ರ ಬಾಯಿಂದಾನೆ ಕೇಳಿರೆ ನನ್ಗೂ ಖುಷಿ ಅಲ್ವಾ? ಅಚ್ಚೇನಿ. ನಡಿ. ಅಯ್ಯೋ ದೇವ್ರೆ, ಈ ಮುದುಕಿ ಆಸ್ಪತ್ರೆ ಬರುತ್ತಂತ ನನ್ನ ಜೊತೆಗೆ, ಅದು ಡಾಕ್ಟ್ರನ್ನ ನನ್ನ ಹೊಟ್ಟೆಲ್ ಬೆಳಿತಾರ ಮಗು ಹೆಂಗೈತೆ ಅಂತ ಕೇಳಕ್ ಬರುತ್ತಾ? ಅಯ್ಯಯ್ಯೋ, ಈ ಮುದುಕಿ ಇದ್ದು ಯಾಕೋ ಅನುಮಾನ ಜಾಸ್ತಿ ಆಯ್ತು ಅನ್ಸುತ್ತೆ. ಈಗ ಬೇಡ ಅಂದ್ರೆ ಅನುಮಾನ ಜಾಸ್ತಿ ಆಗುತ್ತೆ. ಕರ್ಕೊಂಡೋದ್ರೆ
ನಾನು ಸುಳ್ಳು ಹೇಳಿದ್ದೀನಿ ಅಂತ ಈ ಮುದುಕಿಗೆ ಗೊತ್ತಾಗ್ಬಿಡುತ್ತೆ. ಏನಪ್ಪ ಮಾಡಲಿ ದೇವ್ರಿ, ನೀನೇ ನಾನು ಕಾಪಾಡಬೇಕು. ಏನೋ ಒಂದು ಸುಳ್ಳು ಹೇಳಿ ಬಂದು ಈ ಮನೆಗೆ ಸೇರ್ಕೊಳಕ್ಕೆ ನಾಟಕ ಮಾಡಿದೆ. ಆದರೆ ಆ ನಾಟಕನ ಮುಚ್ಚಿಡಕ್ಕೆ ಏನೇನೋ ಸುಳ್ಳು ಹೇಳಿ ಸರ್ಕಸ್ ಮಾಡೋಂಗಾಗೈತಿ. ಏನು ಮಾಡಲಿ ಈಗ, ಏನು ಮಾಡಲಿ ದೇವ್ರಿ? ಏಯ್ ಗೌರಿ, ಏನು ಯೋಚನೆ ಮಾಡ್ತಾ ಇದೆಯಾ? ನಡಿ ನಡಿ, ಬಸ್ಸಿಗೆ ಟೈಮ್ ಆಗುತ್ತೆ. ಬಾ ಬಾ, ಜಲ್ದಿ ಹೋಗೋಣ. ಅಯ್ಯೋ ಅತ್ತೆ, ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ. ನೀವು ಬೇಕು ಅಂದರೆ ನಿಮ್ಮ ಮಗನ ಕರ್ಕೊಂಡು ನಾಳೆ ಹೋಗಿರಂತೆ. ಇವತ್ತು ನಾನು ಹೋಗಿ ತೋರಿಸ್ಕೊಂಬತ್ತೀನಿ, ನೀವು ಮನೇಲೇ ಇರಿ. ಹಾಂ, ನಮ್ಮ ಜೊತೆಗೆ ಬಂದೆ. ನಾವು ಇನ್ನು ಎಲ್ಲೆಲ್ಲ ಹೋಗ್ಬೇಕು, ಉಪ್ಪಿನಕಾಯಿ ಮಾಡಕ್ಕೆ ಏನೇನೋ ತಗೋಬೇಕು, ಆರ್ಡರ್ ತಗೊಂಬರ್ಬೇಕು, ಅಂಗಡಿಗೆಲ್ಲ ಹೋಗಿ ಕೇಳ್ಕೊಂಬರ್ಬೇಕು. ಆಮೇಲೆ ಮನೆ ಸ್ವಲ್ಪ ಸಂತೆ ಗಿಂತೆ ಮಾಡ್ಕೊಂಬರ್ಬೇಕು. ಇನ್ನು ಏನೇನೋ ಐತೆ. ನಮ್ಮ ಜೊತೆ ನೀವು ಓಡಾಡಕ್ಕಾಗುತ್ತಲ್ಲಿ ಟೌನ್ನಾಗೆಲ್ಲನ. ಸುಮ್ಮನೆ ನಾಳೆ ಹೋಗಿವಂತೆ. ಇವತ್ತು ರಶ್ ಇರುತ್ತೆ, ಇವತ್ತು ಬೇರೆ ಸಂತೆ ಬೇರೆ. ಗೊತ್ತಾಯ್ತಾ? ಹೌದೌದು, ಸಂತೆ ಇವತ್ತು ರಶ್ ಇರುತ್ತೆ ಕಣಕ. ನಾಳೆ ಹೋಗುವಂತೆ ಬಿಡು. ಚಂದ್ರಣ್ಣ ಕರ್ಕೊಂಡು ನೀನು ನಾವು ಇವತ್ತು ಹೋಗಿ ಬರ್ತೀವಿ. ಬಾರಿ ಗೌರಿ. ಪರವಾಗಿಲ್ಲ, ನಾನು ಬರ್ತೀನಿ. ನಾನು ಇವತ್ತೇ ತೋರಿಸ್ಕೋಬೇಕು, ಇವತ್ತೇ ಬರಬೇಕು. ನಡಿ. ಅಯ್ಯೋ ನೇತ್ರ, ಏನೇ ಮಾಡೋದು? ಈ ಮುದುಕಿ ಬೇರೆ ಆಟ ಆಡಕ್ಕೆ ಕುಕೊಂಡೈತಿ. ನಾನು ಬರ್ತೀನಿ ಅಂತಾನ. ಹೆಂಗೆ ಈ ಮುದುಕಿನ ಇವಾಗ ಇಲ್ಲೇ ಬಿಟ್ಟು ಹೋಗೋದು? ನಿನ್ನ ಗಂಡ ಹೇಳು, ನಾವು ಹೋಗಿ ಬರ್ತೀವಿ, ನೀನು ಅಮ್ಮ ಅತ್ತೆನೂ ನಾಳೆ ಹೋಗಿರಂತೆ ಅಂತಾನ ಹೇಳು. ನಿನ್ನ ಗಂಡ ಆಯ್ತು ಅಂತಾನ, ನಿಮ್ಮ ಅತ್ತೆನ ಇಲ್ಲೇ ಇರಿಸ್ತಾನೆ. ಹ್ಞೂ ಸರಿ, ಹಂಗೆ ಮಾಡ್ತೀನಿ ಇರು. ರೀ, ಏನು ಅಂದರೆ ಬರೀ ಇಲ್ಲಿ ಒಂದು ನಿಮಿಷ ಒಳಕ್ಕೆ. ಇದ್ಯಾಕೆ ಗೌರಿ, ಇನ್ನೂ ಹೋಗಿಲ್ವ ನೀವು? ಯಾಕೆ ಕರೆದಿದ್ದು? ಹೋಗಕ್ಕೆ ಬಿಟ್ರಲ್ವಾ ನಿಮ್ಮಮ್ಮಯ್ಯ? ಅದಕ್ಕೆ ಇಲ್ಲೇ ನಿಂತ್ಕೊಂಡಿದೀವಿ. ನಾನು ಬರ್ತೀನಿ ಅಂತ ಬೇನ್ಗತ್ತಿದ್ ಬೇತಾಳ ಥರ ನಿಂತ್ಕೊಂಡೈತೆ ನಿಮ್ಮಮ್ಮಯ್ಯ. ನಾಳಿಕೆ ಹೋಗಿ ತೋರಿಸ್ಕೊಂಬರುವಂತೆ ಅಂದ್ರೆ ಆಗಲ್ಲ, ನಾನು ಇವತ್ತೇ ಹೋಗ್ಬೇಕು, ನಿಮ್ಮ ಜೊತೆಗೆ ಬರ್ತೀನಿ ಅಂತಾನ ಹೇಳ್ತೈತೆ ನೋಡಿ. ಅಲ್ಲಿ ರಶ್ ಇರುತ್ತೆ, ಸಂತೆ ಬೇರೆ ಇವತ್ತು ಅಂತಂದ್ರೂ ಕೇಳಂಗಿಲ್ಲ. ಅದ್ರಾಗೆ ಮಂಡಿ ನಾವು ಅಂತೈತಿ. ಇಲ್ಲ, ನಾನು ಬರ್ತೀನಿ, ನಡ್ಕೊಂಡ್ ಬರ್ತೀನಿ, ಏನು ಪರವಾಗಿಲ್ಲ, ನಾನು ನಡಿತೀನಿ ಎಂಬತ್ತೆ. ಅಲ್ಲ, ಇಷ್ಟೊಂದು ನಡಿ ಅಂತಾಳು, ಜೊತೆಗೆ ಬರೋ ಅಂತವಳಿಗೆ, ನಡ್ಕೊಂಡ್ ಬರೋ ಅಂತವಳಿಗೆ ಮಂಡಿ ನೋವು ಎಲ್ಲಿ ಬರುತ್ತೆ? ಏನು ಸುಳ್ಳು ಹೇಳ್ತಾ ಇದೀನತ್ತೆ? ನನ್ನ ಮೇಲೆ ಅನುಮಾನ ನಿನ್ಗೆ? ಅಲ್ವೇ? ಅದಕ್ಕೆ ಹಿಂಗೆ ನಮ್ಮನ್ನ ಹಿಂದೇನೆ ಬತ್ತೀಯ, ಹಿಂದರ್ಕೊಂಡು ಪಾಲ ಮಾಡ್ಕೊಂಡು ಎಲ್ಲಿ ಹೋಗ್ತಾರೆ ಅಂತಾನ. ನಾವು ಆಸ್ಪತ್ರೆಗೆ ಹೋಗೋದು, ನಿನ್ಗೇನು ಅನುಮಾನ ಬೇಡ. ಆಸ್ಪತ್ರೆಯಿಂದ ನಾ ಬರ್ಬೇಕಾರೆ ಚೀಟಿನೂ ಬರ್ಸ್ಕೊಂಬತ್ತೀವಿ, ನೋಡಿವಂತೆ. ನಿನ್ನ ಅನುಮಾನ ಎಲ್ಲ ಬಗೆಹರಿಯುತ್ತೆ. ಸುಮ್ಮನೆ ನನ್ನ ಹಿಂದೆ ಬರಬೇಡ ನೀನು. ಏಯ್, ನೀನೇನೆ ಹಿಂಗೆ ಹೇಳ್ತೀಯಾ? ಅಯ್ಯ, ನಿಮ್ಮಪ್ಪನ ಮನೆ ಏನಾದ್ರು ಖರ್ಚಾಗುತ್ತಾ ನಾನು ನಿನ್ನ ಜೊತೆಗೆ ಬಂದ್ರೆ? ನೋಡ ಚಂದ್ರು, ನಾನು ಮೊಣಕಾಲು ತೋರಿಸ್ಕೊಂಬರ್ಬೇಕು, ನನ್ನ ಕರ್ಕೊಂಡು ಹೋಗು ಅಂತಂದ್ರೆ ಏನೇನೋ ನೆಪ ಹೇಳ್ತಾಳೆ. ನಾಳೆಗೆ ಹೋಗಿವಂತೆ, ಇವತ್ತು ರಶ್ ಇರುತ್ತೆ, ಹಂಗಿರುತ್ತೆ, ಹಿಂಗಿರುತ್ತೆ ಅಂತಾನ. ನಾನು ಇವ ಜೊತೆಗೆ ಹೋಗ್ತೀನಿ, ಕರ್ಕೊಂಡು ಹೋಗು ಅಂತ ನಾನು ನಿನ್ನ ಹೆಂಡತಿಗೆ ಹೇಳು. ಕಣ್ರಿ, ಇವ ಅತ್ತೆ ಬಂದ್ರೆ ಅದು ತಗೋಬೇಡ್ರಿ, ಇದು ತಗೋಬೇಡ್ರಿ, ಅಲ್ಲಿಗೆ ಹೋಗ್ಬೇಡ್ರಿ, ಇಲ್ಲಿಗೆ ಹೋಗ್ಬೇಡ್ರಿ ಅಂತ ಸುಮ್ಮನೆ ಬಡ್ಕೊಂತಿರುತ್ತೆ. ನಮಗೆ ಒಂಥರ ಕಿರಿಕಿರಿ ಆದಂಗೆ ಆಗುತ್ತೆ, ನನಗೂ ನೆತ್ತಗು. ಅದಕ್ಕೆ ನಮ್ಮ ಜೊತೆಗೆ ಬೇಡ, ನಾಳೆಗೆ ಹೋಗಿವಂತೆ ಬಿಡತ್ತೆ. ನೀನು ಎಲ್ಲಿಗಾದ್ರೂ ಹೋಗು, ಯಾಕಾದ್ರೂ ತಗ, ಮೊದಲು ಆಸ್ಪತ್ರೆಗೆ ನಾನು ತೋರಿಸು, ನೀನು ತೋರಿಸ್ಕೊ, ಡಾಕ್ಟರ್ ಏನು ಹೇಳ್ತಾರಂತ ಕೇಳ್ಕೊಂಡು ನಾನು ವಾಪಸ್ ಬಂದ್ಬಿಡ್ತೀನಿ. ನಾನೇನು ತಗೊಂಬಲ್ಲ. ಗೊತ್ತಾಯ್ತಾ? ಅಷ್ಟೇ ಕಣ ಚಂದ್ರು. ನೋಡ್ ಗೌರಿ, ಅವಮ್ಮನೂ ಯಾಕೋ ಮಂಡಿ ನೋವು ಅಂತೈತೆ, ಕರ್ಕೊಂಡೋಗಿ ತೋರಿಸು. ಏನಾಗುತ್ತೆ? ನಿನ್ನ ಗಂಟೆ ಏನು ಕಳ್ಕಂತೀಯ ಕರ್ಕೊಂಡೋಗಿ ತೋರ್ಸಕ್ಕೆ? ಗೊತ್ತಾಯ್ತಾ? ಕರ್ಕೊಂಡೋಗಮ್ಮ, ಹೋಗಮ್ಮ. ಸರಿ ಆಯ್ತು, ನಿನ್ನ ಗಂಡನ ಕರೆದು ಒಳಗೆ ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡ್ರೆ ನಿನ್ನ ಗಂಡನೇ ಕರ್ಕೊಂಡು ಹೋಗು ಅಂತ ಹೇಳ್ದೆ ಗೌರಿ. ನೀನು ಮಾಡೋಕ್ಕಾಗಲ್ಲ, ಕರ್ಕೊಂಬ. ನೀನು ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಈಗ ನಿಮ್ಮ ಅತ್ತೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಹೌದು, ಕರ್ಕೊಂಡು ಹೋಗ್ಲೇಬೇಕು, ವಿಧಿ ಇಲ್ಲ. ಕರ್ಕೊಂಡು ಹೋಗ್ತಾಳೆ, ಹೋಗು, ತೋರಿಸ್ಕೊಂಡು ಬಾ, ಹೋಗು ನೀನು. ನಡಿಯಮ್ಮ ನೇತ್ರ, ಗೌರಿ ನಡೀರಿ ಜಲ್ದು. ಸರಿ ಆಯ್ತು, ಬಾರಕ್ಕ. ಗೌರಿ ಬಾ, ಕರ್ಕೊಂಬ ನಿಮ್ಮ ಅತ್ತೆನ. ತೋರಿಸಿ ಕಳಿಸ್ಬಿಡೋಣ. ಮೊದಲು ನಮ್ಮ ಅತ್ತೆನ ಡಾಕ್ಟರ್ ತೋರಿಸ್ಬಿಟ್ಟು ಕಳಿಸ್ಬಿಡೋಣ, ಆಮೇಲೆ ನಾನು ತೋರಿಸ್ಕೊಂತೀನಿ. ಇಲ್ಲ ಇಲ್ಲ, ಹಂಗೆಲ್ಲ ಆಗಲ್ಲ. ಮೊದಲು ನೀನು ತೋರಿಸ್ಕೋಬೇಕು, ಆಮೇಲೆ ನಾನು. ನಡಿಯೋ ನೇತ್ರ, ಜಲ್ದಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.